ಶಿಕ್ಷಣ ಮಂಡಲದ ಇಷ್ಟೊಂದು ಕೆಲಸವನ್ನ ವ್ಯಾಪ್ತಿಯನ್ನು ಹೇಳಿದ್ರಿ. ಇವಾಗ ಒಂದು ಕರ್ನಾಟಕ ದಕ್ಷಿಣ ಪ್ರಾಂತದಲ್ಲಿ ಅಥವಾ ಉತ್ತರ ಪ್ರಾಂತದಲ್ಲಿ ಕರ್ನಾಟಕದ ಬಗ್ಗೆ ನಾವು ಯೋಚನೆ ಮಾಡೋದಾದ್ರೆ ಶಿಕ್ಷಣ ಮಂಡಲವನ್ನ ನಾವು ಹೇಗೆ ಜಿಲ್ಲಾ ಮಟ್ಟಕ್ಕೆ, ತಾಲೂಕು ಮಟ್ಟಕ್ಕೆ, ಪ್ರತಿಯೊಬ್ಬ ಶಿಕ್ಷಕರಿಗೆ ನಾವು ಹೇಗೆ ತಲುಪುವಂತೆ ಮಾಡಬಹುದು? ಅದರದ್ದು ಕಾರ್ಯ ಸಿದ್ಧತೆ, ಕಾರ್ಯವ್ಯಾಪ್ತಿ ಅದನ್ನು ಸ್ವಲ್ಪ ಹೇಳ್ಬೋದಾ? ಕೇವಲ ಸಿದ್ಧಾಂತ ಶ್ರೇಷ್ಠವಾಗಿದ್ರೆ ಸಾಲದು. ಆ ಸಿದ್ಧಾಂತವನ್ನ ವ್ಯವಹಾರದಲ್ಲಿ, ಆಚರಣೆಯಲ್ಲಿ, ಅಂದ್ರೆ ಜಮೀನಿ ಸ್ತರ್ಪರ್ ಅಂತ ಹೇಳ್ತಾರೆ, ಎಟ್ ಗ್ರೌಂಡ್ ಲೆವೆಲ್ ವಿ ಶುಡ್ ಬಿ ಏಬಲ್ ಟು ಸಿ ದ ಚೇಂಜಸ್. ಅದಾಗಬೇಕಾದ್ರೆ ಒಂದು ಕಾರ್ಯ ಪದ್ಧತಿ ಅನ್ನೋದು ಬೇಕು. ಈಗ ನಿಮಗೆ ಕೇಸರಿ ಬಾತ್ ಮಾಡೋದಕ್ಕೆ ಬೇಕಾಗಿರುವ ರವೆ, ಆಮೇಲೆ ದ್ರಾಕ್ಷಿ, ಸಕ್ಕರೆ, ತುಪ್ಪ ಇದೆಲ್ಲ ತಂದಿಟ್ಕೊಂಡ್ರಿ. ತಂದಿಟ್ಕೊಂಡ್ ಮಾತ್ರಕ್ಕೆ ಅದು ತನ್ನಿಂದ ತಾನೇ ಕೇಸರಿ ಬಾತ್ ಆಗ್ಬಿಡಲ್ಲ. ಅದು ಮೊದಲೇ ಯಾವ್ದು ಹಾಕಬೇಕು, ಆಮೇಲೆ ಯಾವ್ದು ಹಾಕಬೇಕು, ಎಷ್ಟು ಹಾಕಬೇಕು, ಯಾವಾಗ ಹಾಕಬೇಕು, ಉರಿ ಎಷ್ಟಿಡಬೇಕು, ಫ್ಲೇಮ್ ಎಷ್ಟಿಡಬೇಕು, ಇದೆಲ್ಲವೂ ಮೆಥಡಾಲಜಿಯಲ್ಲಿ ಬರುತ್ತೆ. ಹಾಗೇನೆ ನಾನು ಇಷ್ಟೊತ್ತು ಹೇಳಿರುವ ಸಿದ್ಧಾಂತ ಜಾರಿಗೆ ಬರಬೇಕಾದ್ರೆ ಒಂದು ತಂಡ ಬೇಕು. ಆ ತಂಡದಲ್ಲಿ ಒಂದು ವಿಲ್ ಪವರ್ ಇರಬೇಕು, ಇಚ್ಛಾಶಕ್ತಿ ಇರಬೇಕು. ಆ ತಂಡದಲ್ಲಿ ಜ್ಞಾನ ಅನ್ನೋದಿರಬೇಕು, ತಿಳುವಳಿಕೆ ಅನ್ನೋದಿರಬೇಕು, ಇಚ್ಛಾಶಕ್ತಿ ಇರಬೇಕು. ಇಚ್ಛಾಶಕ್ತಿ ಇದ್ದಾಗ ಅವನು ಸಮಯ ಎಂಥದ್ದೇ ಅವರು ಬ್ಯುಸಿ ಇರಲಿ, ವ್ಯಸ್ತತೆ ಇದ್ರೂ ಸಮಯ ತೆಗಿತಾರೆ. ಅದಕ್ಕೆ ಇಚ್ಛಾಶಕ್ತಿ ಮತ್ತು ತಿಳಿವು, ಜ್ಞಾನ ಇದೆರಡು ಬಹಳ ಮಹತ್ವದ್ದು. ಇಚ್ಛಾಶಕ್ತಿಯೂ ಇದೆ, ತಿಳಿವೂ ಇದೆ. ಆದರೆ ಅದನ್ನ ಕೆಳಗಡೆ ಇಳಿಸೋದಕ್ಕೆ, ಕೊನೆಯ ವ್ಯಕ್ತಿವರೆಗೂ ಮುಟ್ಟಿಸೋದಕ್ಕೆ ಬೇಕಾಗಿರುವ ಕಾರ್ಯಪದ್ಧತಿ ಅನ್ನೋದು ಬೇಕು. ಆ ಕಾರ್ಯಪದ್ಧತಿ ಅಂದ್ರೆ ವಾರಕ್ಕೊಂದು ದಿವಸ ಒಟ್ಟಿಗೆ ಸೇರೋದು. ಒಂದಷ್ಟು ಜನ ಒಟ್ಟಿಗೆ ಸೇರ್ಬೇಕು. ಎಷ್ಟು ಜನ ಸೇರ್ಬೇಕು ಅದಕ್ಕೂ ನಾವು ನಿಶ್ಚಯ ಮಾಡಿದ್ದೀವಿ. ಕಡಿಮೆ ಅಂದ್ರೆ 4 ಜನ ಇರಬೇಕು, ಅತಿ ಹೆಚ್ಚು ಅಂದ್ರೆ 12 ಜನ ಇರಬೇಕು. 12 ಜನ ಪ್ರತಿ ವಾರ ಒಟ್ಟಿಗೆ ಸೇರ್ಬೇಕು. ಶಿಕ್ಷಣದಲ್ಲಿ ಬದಲಾವಣೆ ತರಬೇಕು ಅಂತ ಇಚ್ಛೆ ಇರೋರು ಒಟ್ಟಿಗೆ ಸೇರ್ಬೇಕು. ಒಂದು ಸಂಸ್ಥೆನಲ್ಲಿ ಸೇರ್ಬೋದು, ಒಂದು ಮನೆಯಲ್ಲಿ ಸೇರ್ಬೋದು, ಅವ್ರಿಗೆ ಅನುಕೂಲವಾದ ಜಾಗದಲ್ಲಿ ಸೇರ್ಬೋದು. 12 ಜನ ಬರಬೇಕಾದ್ರೆ ಅವ್ರ ಹತ್ರ ಕನಿಷ್ಠ ಅಂದ್ರೂ ಒಂದು 30 ಜನದ ಲಿಸ್ಟ್ ಇರಬೇಕು. ಲಿಸ್ಟ್ ಮಾಡಬೇಕು. ಆ 30 ಜನಗಳದ್ದು ಒಂದು ವಾಟ್ಸಪ್ ಗ್ರೂಪ್ ಮಾಡಬೇಕು. ಅವರೆಲ್ಲರನ್ನು ಒಟ್ಟಿಗೆ ಒಂದು ಕಡೆಗೆ ಸೇರಿಸ್ಬೇಕು. ನಮ್ದು ಭಾರತೀಯ ಶಿಕ್ಷಣ ಮಂಡಲ ಪರಿಚಯದ ಒಂದು PPT ಇದೆ. ಶಿಕ್ಷಣ ಮಂಡಲ ಅಂದ್ರೆ ಏನು ಅಂತ ಪರಿಚಯ ಮಾಡಿಕೊಡೋದಕ್ಕೆ ಒಂದು PPT ಮಾಡಿದ್ದೀವಿ. ಆ PPTಯ ಮೂಲಕ ಒಂದು ಬ್ರೋಷರು ಇದೆ, ತುಂಬಾ ಸುಂದರವಾದ ಬ್ರೋಷರ್ ಇದೆ. ಆ ಬ್ರೋಷರನ್ನು ತಲುಪಿಸ್ಬೇಕು ಮತ್ತು PPTಯ ಮೂಲಕ ಅವರಿಗೆ ಶಿಕ್ಷಣ ಮಂಡಲದ ಪರಿಚಯ ಮಾಡಿಕೊಡ್ಬೇಕು. 30 ಜನನ ಕರೆದಾಗ ಒಂದು 15 ಜನನೋ 20 ಜನನೋ ಬರ್ತಾರೆ. ಒಂದು 2-3 ಜನದ ಟೀಮ್ ಮಾಡ್ಕೋಬೇಕು. 2-3 ಜನ ಸೇರಿ ಈ 30 ಜನನ ಒಂದು ಕಡೆ ಸೇರಿಸಿ 1-1.5 ಗಂಟೆಗಳು ಶಿಕ್ಷಣ ಮಂಡಲದ ಪರಿಚಯ ಕಾರ್ಯಕ್ರಮ ಅಂತ ನಡೆಸ್ಬೇಕು. ಅಲ್ಲಿ ಅನೇಕ ಪ್ರಶ್ನೆಗಳು ಬರುತ್ತೆ, ಗೊಂದಲಗಳ ನಿವಾರಣೆ ಆಗುತ್ತೆ. ಅದಾದ್ಮೇಲೆ ಅಲ್ಲೇ ನಿಶ್ಚಯ ಮಾಡಬೇಕು, ಮುಂದಿನ ವಾರದಿಂದ ನಾವು ಪ್ರತಿ ವಾರ ಸೇರೋಣ ಅಂತ. ಇದು ಸಾಪ್ತಾಹಿಕ ಅಧ್ಯಯನ ಕೇಂದ್ರ. ಇದಕ್ಕೆ ನಾವು ಮಂಡಲ ಅಂತ ಹೆಸರು ಕೊಟ್ಟಿದ್ದೀವಿ. ಮಂಡಲ ಅಂದ್ರೆ ಒಂದು ವೃತ್ತ, ಮಂಡಲ ಅಂದ್ರೆ ಒಂದು ಸರ್ಕಲ್. ಆ ಸರ್ಕಲ್ನಲ್ಲಿ ಸ್ಟಾರ್ಟಿಂಗ್ ಪಾಯಿಂಟು ಇರಲ್ಲ, ಎಂಡ್ ಪಾಯಿಂಟು ಇರಲ್ಲ. ಅಂದ್ರೆ ಅದು ಅನಾದಿ ಮತ್ತು ಅನಂತ ಅಂತ, ಪೂರ್ಣ ಅಂತ ಹೇಳ್ತಾರಲ್ಲ, ಪೂರ್ಣತ್ವದ ಒಂದು ಕಡೆಗೆ ಹೋಗುವ ದಿಕ್ಕು ಇದು. ಆ ರೀತಿ ಪೂರ್ಣತ್ವದ ಕಲ್ಪನೆಯನ್ನ ಇಟ್ಕೊಂಡು ಮಂಡಲ ಅಂತ ಅದಕ್ಕೆ ನಾವು ಹೆಸರು ಕೊಟ್ಟಿದ್ದೀವಿ. ಅಲ್ಲಿ ಯಾರು ಶ್ರೇಷ್ಠರಿಲ್ಲ, ಯಾರು ಕನಿಷ್ಠರಿಲ್ಲ. ಒಂದು ಕುಟುಂಬದಲ್ಲಿ ನಾವು ಹೇಗೆ ಅನೌಪಚಾರಿಕ ರೀತಿಯಲ್ಲಿ ಕೂತ್ಕೋತೀವೋ ಹಾಗೆ ಕೂತ್ಕೊಂಡು ಚರ್ಚೆ ಮಾಡಬೇಕು. ಒಬ್ರು ವಿಷಯ ಪ್ರಸ್ತಾವನೆ ಮಾಡ್ತಾರೆ, ಆಮೇಲೆ ಎಲ್ಲರೂ 2 ನಿಮಿಷ 3 ನಿಮಿಷ ತಮ್ಮ ವಿಚಾರಗಳನ್ನು ಹೇಳ್ತಾರೆ. ಆಮೇಲೆ ಯಾರು ವಿಷಯದ ಪ್ರಸ್ತಾವನೆಯನ್ನು ಮಾಡಿದ್ರು ಅವರೇ ಸಮಾಪನೆಯನ್ನು ಮಾಡ್ತಾರೆ. 1 ಗಂಟೆ ನಡೆಸ್ಬೇಕು ಪ್ರತಿ ವಾರ. ಆಮೇಲೆ ಅದೇನು ಚರ್ಚೆ ನಡೆದಿರುತ್ತಲ್ಲ ಅದ್ರ ಬಗ್ಗೆ ಲೇಖನಗಳನ್ನು ಬರಿಬೇಕು. ಒಬ್ಬೊಬ್ರು ಒಂದೊಂದು ವಾರ ಲೇಖನ ಬರಿಬೇಕು. ಲೇಖನ ಈ ರೀತಿ ಬರೆದಿರೋದನ್ನ ವರ್ಷಕ್ಕೊಂದ್ಸರಿ ಪಬ್ಲಿಷ್ ಮಾಡಬೇಕು ಪುಸ್ತಕದ ರೂಪದಲ್ಲಿ.
ಈ ರೀತಿ 5+5+5+5 ಹೀಗೆ ಅದನ್ನು ಲಾಜಿಕಲ್ ಎಂಡ್ವರೆಗೆ ಮುಟ್ಸೋದಕ್ಕೆ 4 ಸ್ತರಗಳಿದೆ. ಪಾಲಿಸಿ ಮೇಕಿಂಗ್ವರೆಗೂ ಹೋಗ್ಬೋದು. ಆ ರೀತಿ ಇದನ್ನು ಪರಿಣಾಮಕಾರಿಯಾಗಿ ತೆಗೆದುಕೊಂಡು ಹೋಗ್ತೀವಿ. ಈ ಮಂಡಲಗಳನ್ನು ಹೆಚ್ಚು ನಡೆಸಿದ್ರೆ ಆವಾಗ ನೀವು ಭಾರತೀಯ ಶಿಕ್ಷಣ ಮಂಡಲದ ಈ ಎಲ್ಲ ಚಟುವಟಿಕೆಗಳನ್ನು ನೀವು ಕೆಳಗಡೆಯ ಸ್ತರದವರೆಗೆ ತಗೊಂಡು ಹೋಗ್ಬೋದು. ಮಂಡಲ ಅನ್ನುವುದು ಸಾಪ್ತಾಹಿಕ ಅಧ್ಯಯನ ಕೇಂದ್ರ ಏನಿದೆಯೋ ಅದು ನಮ್ಮ ಕಾರ್ಯಪದ್ಧತಿ.